Air India 855 Heavy, Bombay Tower. Do you read? Over. ನೋ ರೆಸ್ಪಾನ್ಸ್. ರಡಾರ್ನಲ್ಲಿ ಪ್ಲೇನ್ ಡಿಸಪಿಯರ್ ಆಗಿದೆ. ATC ಈ ಪ್ಲೇನನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಆದರೆ ಯಾರಿಂದಲೂ ಯಾವುದೇ ರೆಸ್ಪಾನ್ಸ್ ಇಲ್ಲ. ಹೊಸ ವರ್ಷದ ಮೊದಲನೇ ದಿನ ಒಂದು ದೊಡ್ಡ ವಿಮಾನ ಬಾಂಬೆಯಿಂದ ದುಬೈಗೆ ಹೊರಟಿದೆ. 23 ಕ್ರೂ ಮೆಂಬರ್ಸ್, 190 ಪ್ಯಾಸೆಂಜರ್ಸ್ ಆನ್ ಬೋರ್ಡ್. ಸರಿಯಾಗಿ ಹೋಗ್ತಾ ಇದ್ದ ಈ ವಿಮಾನ ಕ್ಯಾಪ್ಟನ್ ಸಡನ್ ಆಗಿ ಲೆಫ್ಟ್ ಟರ್ನ್ ಮಾಡ್ತಾರೆ. ರಾತ್ರಿ 8 ಗಂಟೆ, ವಿಮಾನ ಸಮುದ್ರದ ಮೇಲಿದೆ, ಹೊರಗಡೆ ಏನೂ ಕಾಣ್ತಾ ಇಲ್ಲ. ಪೈಲಟ್ನ ಇನ್ಸ್ಟ್ರೂಮೆಂಟ್ ಪ್ರಕಾರ ಪ್ಲೇನ್ ರೈಟಿಗೆ ಟಿಲ್ಟ್ ಆಗಿದೆ, ಆದರೆ ಫಸ್ಟ್ ಆಫೀಸರ್ನ ಇನ್ಸ್ಟ್ರೂಮೆಂಟ್ ಪ್ರಕಾರ ಪ್ಲೇನ್ ಲೆಫ್ಟಿಗೆ ಟಿಲ್ಟ್ ಆಗಿದೆ. Don't go by that one. Don't go by that one. ಕಾಕ್ಪಿಟ್ನಲ್ಲಿ ಕನ್ಫ್ಯೂಷನ್. Tank angle. ಈ ಪ್ಲೇನ್ ಕೇವಲ 2000 ಫೀಟ್ ಆಲ್ಟಿಟ್ಯೂಡ್ನಲ್ಲಿದೆ. ಕ್ಯಾಪ್ಟನ್ ಕಂಟ್ರೋಲ್ ಕಳ್ಕೊಂಡ್ರೆ ಈ ಪ್ಲೇನ್ ಸೀದಾ ಸಮುದ್ರಕ್ಕೆ ಬೀಳುತ್ತೆ. ಹಾಗಾದ್ರೆ ಆ ದಿನ ಏನಾಯ್ತು? ಇಷ್ಟು ದೊಡ್ಡ ವಿಮಾನ, ಅತ್ಯಂತ ಹೆಚ್ಚು ಸೇಫ್ಟಿ ಸಿಸ್ಟಮ್ಸ್ ಇರುವಂಥ ವಿಮಾನ, ಟೇಕ್ ಆಫ್ ಆಗಿ ಬರೀ 101 ಸೆಕೆಂಡ್ಸ್ಗಳಲ್ಲಿ ಸಮುದ್ರಕ್ಕೆ ಹೇಗೆ ಬಿತ್ತು? ಪ್ಲೇನ್ನಲ್ಲಿರೋ 213 ಜನ ಸೇಫ್ ಆಗ್ತಾರಾ? ಇದು ಏರ್ ಇಂಡಿಯಾ ಫ್ಲೈಟ್ 855ನ ದುರಂತದ ಕತೆ. ಬಾಂಬೆ, ಈಗ ಮುಂಬೈ, ಇದೊಂದು ಡ್ರೀಮ್ ಸಿಟಿ. ಇದನ್ನು ಫಿಲ್ಮ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಬಿಸ್ನೆಸ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಹಾಗೆ ಸಪ್ನೋಕಿ ನಗರಿ ಅಂತಾರೆ. ಡಿಸೆಂಬರ್ 31, 1977 ಬಾಂಬೆನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ತುಂಬ ಜೋರಾಗಿ ನಡೀತಾ ಇದೆ. ಇಲ್ಲಿನ ನೈಟ್ ಲೈಫ್ 70ರ ದಶಕದಿಂದಲೂ ಕೂಡ ತುಂಬ ಜೋರಾಗಿರ್ತಿತ್ತು. ಈ ಊರಲ್ಲೊಂದು ಮ್ಯಾಜಿಕ್ ಇದೆ, ಇಲ್ಲಿಗೆ ಬಂದ ಮೇಲೆ ವಾಪಸ್ ಹೋಗೋದಕ್ಕೆ ಮನಸ್ಸಾಗಲ್ಲ. ಬಾಂಬೆ ಇಷ್ಟು ಕಲರ್ಫುಲ್ ಸಿಟಿ ಆಗಿದ್ರು, ಇಷ್ಟು ಬ್ಯುಸಿ ಆಗಿದ್ರು, ಆ ಟೈಮಲ್ಲಿ ಎಲ್ಲರಿಗೂ ಇನ್ನೊಂದು ಕನಸಿತ್ತು, ದುಬೈ. ದುಬೈ ಅಂದರೆ ಲೈಫ್ ಸ್ಟೈಲ್, ಬಿಸ್ನೆಸ್, ಶಾಪಿಂಗ್ ಹಾಗೆ ಜಾಬ್ಸ್ ಕೂಡ. ಇಂಡಿಯಾದಿಂದ ಕೆಲವರು ಬಿಸ್ನೆಸ್ಗೋಸ್ಕರ ದುಬೈಗೆ ಹೋಗ್ತಿದ್ರು, ಜಾಬ್ಸ್ಗೋಸ್ಕರ ಹೋಗ್ತಿದ್ರು, ಹಾಗೆ ಕೆಲವರು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೂ ಹೋಗ್ತಿದ್ರು. ಎಲ್ಲರಲ್ಲೂ ಒಂದೇ ಯೋಚನೆ, ನ್ಯೂ ಇಯರ್, ನ್ಯೂ ಲೈಫ್. ಜನವರಿ 1, 1978 ಹೊಸ ವರ್ಷದ ಮೊದಲನೇ ದಿನ. ಬಾಂಬೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಸ್ಯಾಂಟಾ ಕ್ರೂಸ್. ಏರ್ ಇಂಡಿಯಾ ಫ್ಲೈಟ್ 855 ಈ ವರ್ಷದ ಮೊದಲನೇ ಟ್ರಿಪ್ಗಾಗಿ ರೆಡಿಯಾಗಿದೆ. ಪ್ಯಾಸೆಂಜರ್ಸ್ ಚೆಕ್ ಇನ್ ಮಾಡ್ತಿದ್ದಾರೆ, ಲಗೇಜ್ ಲೋಡ್ ಆಗ್ತಾ ಇದೆ. ಎಲ್ಲರೂ ನ್ಯೂ ಇಯರ್ ಖುಷಿಯಲ್ಲಿ ಒಬ್ರಿಗೊಬ್ರು ವಿಶ್ ಮಾಡ್ತಾ ದುಬೈಗೆ ಹೋಗೋ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಕಾಕ್ಪಿಟ್ನಲ್ಲಿ ಕ್ಯಾಪ್ಟನ್ ಮದನ್ ಲಾಲ್ ಕುಕರ್, 51 ವರ್ಷ, ಇವರಿಗೆ 18,000 ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಪಕ್ಕದಲ್ಲಿ ಫಸ್ಟ್ ಆಫೀಸರ್ ಇಂದು ವೀರಮಣಿ, 43 ವರ್ಷ, ಇವರು ಸಾಮಾನ್ಯ ಪೈಲಟ್ ಅಲ್ಲ, ಎಕ್ಸ್ ಇಂಡಿಯನ್ ಏರ್ಫೋರ್ಸ್ ವಿಂಗ್ ಕಮಾಂಡರ್. 1976ರಲ್ಲಿ ಇವರು ಏರ್ ಇಂಡಿಯಾಗೆ ಜಾಯ್ನ್ ಆಗ್ತಾರೆ. ಇವರಿಗೆ 4,500 ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಜೊತೆಗೆ ಇನ್ನೊಬ್ಬರು ಇದ್ದಾರೆ, ಫ್ಲೈಟ್ ಇಂಜಿನಿಯರ್ ಆಲ್ಫೆಡೋ ಫಾರಿಯಾ, 53 ವರ್ಷ, 11,000 ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಬೋಯಿಂಗ್ 747ನಂಥ ದೊಡ್ಡ ಏರ್ಕ್ರಾಫ್ಟ್ಗಳ ಜೊತೆಗೆ ಒಬ್ಬ ಫ್ಲೈಟ್ ಇಂಜಿನಿಯರ್ ಹೋಗೋದು ಕಂಪಲ್ಸರಿ. ಇವರು ಏರ್ ಇಂಡಿಯಾದ ಮೋಸ್ಟ್ ಸೀನಿಯರ್ ಫ್ಲೈಟ್ ಇಂಜಿನಿಯರ್. ಬೋಯಿಂಗ್ 747 ವಿಮಾನಗಳ ಸಿಸ್ಟಮ್ಸ್ ಇವರಿಗೆ ಚೆನ್ನಾಗಿ ಗೊತ್ತಿದೆ. ಈ ಏರ್ಕ್ರಾಫ್ಟ್ ಏರ್ ಇಂಡಿಯಾ ಫ್ಲೈಟ್ 855, ಬೋಯಿಂಗ್ 747-237B ಎನ್ನುವಂಥ ಮಾಡೆಲ್, ಆ್ಯಂಡ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಯಾಸೆಂಜರ್ಸ್ ಪ್ಲೇನ್ಸ್ ಇನ್ ದ ವರ್ಲ್ಡ್. 2 ಫ್ಲೋರ್ಗಳು, 200 ಫೀಟ್ ಉದ್ದವಾದ ವಿಂಗ್ಸ್ಗಳು, ಹಾಗೆ 400ಕ್ಕೂ ಹೆಚ್ಚು ಸೀಟಿಂಗ್ ಕೆಪಾಸಿಟಿ. ಇದೊಂದು ಐಷಾರಾಮಿ ವಿಮಾನ ವಿತ್ ಇಟ್ಸ್ ವೈಟ್ ಬಾಡಿ, ರೆಡ್ ಸ್ಟ್ರಿಪ್ಸ್ ಆ್ಯಂಡ್ ಗೋಲ್ಡನ್ ಸನ್ಬರ್ಸ್ಟ್ ಆನ್ ದ ಟೇಲ್. ಇದನ್ನು ಎಂಪೈರರ್ ಅಶೋಕ ಅಂತ ಹೆಸರಿಟ್ಟಿದ್ರು. 23 ಕ್ರೂ ಮೆಂಬರ್ಸ್ ಇನ್ಕ್ಲೂಡಿಂಗ್ ಬ್ಯೂಟಿಫುಲ್ ಯಂಗ್ ಏರ್ ಹೋಸ್ಟೆಸ್. ರಾಜಸ್ಥಾನಿ ಸ್ಟೈಲ್ನ ಘಾಗ್ರಾ ಚೋಲಿ ಇವರ ಯೂನಿಫಾರ್ಮ್.
ಸರಿ, ಫ್ಲೈಟ್ 855 ರನ್ವೇ 27 ಮೇಲೆ ಟೇಕ್ ಆಫ್ಗೆ ರೆಡಿಯಾಗಿದೆ. ಇವತ್ತಿನ ಪ್ಲ್ಯಾನ್ ಏನಂದರೆ, ರಾತ್ರಿ 8 ಗಂಟೆ 12 ನಿಮಿಷಕ್ಕೆ ಬಾಂಬೆಯಿಂದ ಹೊರಟು 11 ಗಂಟೆ 45 ನಿಮಿಷಕ್ಕೆ ದುಬೈಯಲ್ಲಿ ಲ್ಯಾಂಡ್ ಆಗೋದು. ಈ ರೂಟ್ ತುಂಬ ಸಿಂಪಲ್. ಬಾಂಬೆ ಒಂದು ಸಮುದ್ರ ತೀರದಲ್ಲಿದೆ. ಟೇಕ್ ಆಫ್ ಆದ ಕೂಡಲೇ ಎಲ್ಲ ವಿಮಾನಗಳು ಅರಬ್ಬಿ ಸಮುದ್ರದ ಮೇಲಿಂದ ಹಾದು ಹೋಗಬೇಕು. ಈ ಸಮುದ್ರ ದಾರಿಯಿಂದ ಸ್ವಲ್ಪ ಮುಂದೆ ಹೋಗಿ ರೈಟ್ ತಗೊಂಡು ಸ್ಟ್ರೈಟ್ ಹೋದರೆ ದುಬೈ. ವೆರಿ ಸಿಂಪಲ್. Namaste. Welcome aboard Air India. Kindly pay attention as we take you through the safety instructions. Note that the location of the safety equipment on this aircraft may vary from other aircraft. Bombay Tower, Air India 855 Heavy, ready for departure, runway 27. Air India 855 Heavy, runway 27, clear for takeoff. 8 ಗಂಟೆ 12 ನಿಮಿಷ. ಫ್ಲೈಟ್ 855 ರನ್ವೇ 27ನಿಂದ ಟೇಕ್ ಆಫ್ ಆಗ್ತಾ ಇದೆ. 190 ಪ್ರಯಾಣಿಕರು ಹಾಗೂ 23 ಕ್ರೂ ಮೆಂಬರ್ಸ್, ಟೋಟಲ್ 213 ಜನ. ಇದೊಂದು ಸ್ಮೂತ್ ಟೇಕ್ ಆಫ್. ಬಾಂಬೆನ ನ್ಯೂ ಇಯರ್ ಲೈಟಿಂಗ್ಸ್ ನೋಡ್ತಾ ಪ್ರಯಾಣಿಕರು ಇಂಡಿಯಾಗೆ ಒಮ್ಮೆ ಗುಡ್ ಬೈ ಹೇಳ್ತಿದ್ದಾರೆ. ಕ್ಯಾಪ್ಟನ್ ಮದನ್ ಲಾಲ್ ಕುಕರ್ ಪ್ಲೇನನ್ನು ಫ್ಲೈ ಮಾಡ್ತಿದ್ದಾರೆ. ಫಸ್ಟ್ ಆಫೀಸರ್ ಇಂದು ವೀರ್ಮಣಿ ಇನ್ಸ್ಟ್ರೂಮೆಂಟ್ಸ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗೆ ಫ್ಲೈಟ್ ಇಂಜಿನಿಯರ್ ಆಲ್ಫೆಡೋ ಫಾರಿಯಾ ಏರ್ಕ್ರಾಫ್ಟ್ನ ಸಿಸ್ಟಮ್ಸ್ಗಳನ್ನು ಮಾನಿಟರ್ ಮಾಡ್ತಿದ್ದಾರೆ. ಟೇಕ್ ಆಫ್ ಆಗಿ ಕೆಲವೇ ಸೆಕೆಂಡ್ಸ್ಗಳಲ್ಲಿ ATC ಕಾಲ್ ಮಾಡ್ತಾರೆ. Air India 855 Heavy, climb to 8,000 feet, report leaving 2,400 feet. Climbing to 8,000 feet, report leaving 2,400 feet. Air India 855 Heavy. Happy New Year to you, sir. 8,000 ಫೀಟ್ ಆಲ್ಟಿಟ್ಯೂಡ್ಗೆ ಹೋಗೋದಕ್ಕೆ ಕ್ಲಿಯರೆನ್ಸ್ ಸಿಕ್ಕಿದೆ. ಈಗ 2,000 ಫೀಟ್ ಆಲ್ಟಿಟ್ಯೂಡ್ನಲ್ಲಿದ್ದಾರೆ. ಫ್ಲೈಟ್ ರೂಟ್ ಪ್ರಕಾರ ಸಮುದ್ರಕ್ಕೆ ರೀಚ್ ಆಗ್ತಿದ್ದಂತೆ ಸ್ವಲ್ಪ ಮುಂದೆ ಹೋಗಿ ರೈಟ್ ಟರ್ನ್ ತಗೋಬೇಕು. ಇಲ್ಲಿ ತನಕ ಎಲ್ಲ ಸರಿಯಾಗಿದೆ. ಆದರೆ ಮುಂದೆ ಏನಾಗುತ್ತೆ ಅಂತ ತಿಳ್ಕೋಬೇಕಿದ್ರೆ ಹೊರಗಡೆ ನೋಡ್ದೇನೆ ಪೈಲಟ್ ಹೇಗೆ ವಿಮಾನವನ್ನು ಫ್ಲೈ ಮಾಡ್ತಾರೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೋಡಿ, ರಾತ್ರಿ ಟೈಮಲ್ಲಿ ಪೈಲಟ್ಸ್ಗೆ ನೆಲ ಕಾಣಲ್ಲ, ನೀರು ಕಾಣಲ್ಲ, ಮತ್ತೆ ಮೋಡಗಳು ಕೂಡ ಕಾಣಲ್ಲ. ಈ ಟೈಮಲ್ಲಿ ಪೈಲಟ್ಸ್ ವಿಮಾನದ ಇನ್ಸ್ಟ್ರೂಮೆಂಟ್ಸನ್ನು ನಂಬ್ತಾರೆ. ಎಸ್ಪೆಷಲಿ ಒಂದು ಇನ್ಸ್ಟ್ರೂಮೆಂಟ್ಸ್ ಆಟಿಟ್ಯೂಡ್ ಇಂಡಿಕೇಟರ್. ಆಟಿಟ್ಯೂಡ್ ಇಂಡಿಕೇಟರ್ ಇದೊಂದು ವಿಮಾನದ ಸ್ಥಿತಿ ಮತ್ತು ಆ್ಯಂಗಲ್ ಅನ್ನು ತೋರಿಸುವಂಥ ಇನ್ಸ್ಟ್ರೂಮೆಂಟ್. ಸಾಮಾನ್ಯವಾಗಿ ವಿಮಾನಗಳಲ್ಲಿ 3 ಆಟಿಟ್ಯೂಡ್ ಇಂಡಿಕೇಟರ್ ಇರುತ್ತೆ. ಒಂದು ಪೈಲಟ್ನ ಎದುರುಗಡೆ, ಇನ್ನೊಂದು ಫಸ್ಟ್ ಆಫೀಸರ್ನ ಎದುರುಗಡೆ, ಹಾಗೆ ಮತ್ತೊಂದು ಇವರಿಬ್ಬರ ಮಧ್ಯದಲ್ಲಿರುತ್ತೆ. ಇದನ್ನು ಸ್ಟ್ಯಾಂಡ್ ಬೈ ಆಟಿಟ್ಯೂಡ್ ಇಂಡಿಕೇಟರ್ ಅಂತಾರೆ. ಇದರಲ್ಲಿ ಪ್ರಮುಖವಾಗಿ ನೋಡಬೇಕಾಗಿರುವಂಥದ್ದು ಆಕಾಶ ಮತ್ತು ಭೂಮಿ ಎಲ್ಲಿದೆ ಅಂತ. ಈ ಬ್ಲೂ ಕಲರ್ ಅಂದರೆ ಆಕಾಶ, ಬ್ರೌನ್ ಅಂದರೆ ಭೂಮಿ. ಆಕಾಶ ಮತ್ತು ಭೂಮಿ ಸೇರುವ ಈ ಲೈನನ್ನು ಹೊರೈಸನ್ ಅಂತಾರೆ. ಇಲ್ಲಿ ಮಧ್ಯದಲ್ಲಿರೋ ಸ್ಕ್ವೇರ್ ಬಾಕ್ಸ್ ಇದು ನಿಮ್ಮ ಪ್ಲೇನ್ ಇರುವಂಥ ಲೆವೆಲ್. ಈ ಬಾಕ್ಸ್ ಮಧ್ಯದಲ್ಲಿದ್ದರೆ ಪ್ಲೇನ್ ಲೆವೆಲ್ ಆಗಿ ಹೋಗ್ತಿದೆ ಅಂತ ಅರ್ಥ. ಈ ಬಾಕ್ಸ್ ಬ್ಲೂ ಮೇಲೆ ಇದ್ದರೆ ಪ್ಲೇನ್ ಮೇಲೆ ಹೋಗ್ತಿದೆ ಅಂತ ಅರ್ಥ. ಹಾಗೆ ಈ ಬಾಕ್ಸ್ ಬ್ರೌನ್ ಮೇಲೆ ಇದ್ದರೆ ಪ್ಲೇನ್ ಕೆಳಗೆ ಬರ್ತಿದೆ ಅಂತ ಅರ್ಥ. ಅದೇ ಥರ ಹೊರೈಸನ್ ಲೈನ್ ರೈಟಿಗೆ ಟಿಲ್ಟ್ ಆದರೆ ಪ್ಲೇನ್ ಲೆಫ್ಟಿಗೆ ಟಿಲ್ಟ್ ಆಗಿದೆ ಅಂತ. ಹಾಗೆ ಹೊರೈಸನ್ ಲೈನ್ ಲೆಫ್ಟಿಗೆ ಟಿಲ್ಟ್ ಆದರೆ ಪ್ಲೇನ್ ರೈಟಿಗೆ ಟಿಲ್ಟ್ ಆಗಿದೆ ಅಂತ ಅರ್ಥ. ಸೊ ಪ್ಲೇನ್ ಮೇಲೆ ಕೆಳಗೆ ಮುಖ ಮಾಡಿದರೆ ಇದನ್ನು ಪಿಚ್ ಅಂತ ಹೇಳ್ತಾರೆ. ಹಾಗೆ ಪ್ಲೇನ್ ಲೆಫ್ಟ್ ಅಥವಾ ರೈಟಿಗೆ ಟಿಲ್ಟ್ ಆದರೆ ಇದನ್ನು ಬ್ಯಾಂಕ್ ಅಂತ ಹೇಳ್ತಾರೆ. ಮತ್ತು ಪ್ಲೇನ್ ಲೆಫ್ಟ್ ಅಥವಾ ರೈಟ್ಗೆ ಟಿಲ್ಟ್ ಆಗೋ ಪ್ರೊಸೆಸನ್ನು ಅಥವಾ ಮೂಮೆಂಟನ್ನು ರೋಲ್ ಅಂತ ಹೇಳ್ತಾರೆ. ಸೊ ಪ್ಲಾನ್ ಪ್ರಕಾರ ಈಗ ರೈಟ್ ಟರ್ನ್ ತಗೋತಾರೆ. ರೈಟ್ ಟರ್ನ್ ತಗೊಂಡು ಪ್ಲೇನ್ ಲೆವೆಲಿಗೆ ಬರುತ್ತೆ. ಆದರೆ ಕ್ಯಾಪ್ಟನ್ನ ಆಟಿಟ್ಯೂಡ್ ಇಂಡಿಕೇಟರ್ ಇನ್ನೂ ರೈಟಿಗೆ ಬ್ಯಾಂಕ್ ಆಗಿದೆ ಅಂತ ತೋರಿಸ್ತಿದೆ, ಅಂದರೆ ರೈಟಿಗೆ ಟಿಲ್ಟ್ ಆಗಿದೆ ಅಂತ ತೋರಿಸ್ತಿದೆ. ಆದರೆ ವಾಸ್ತವದಲ್ಲಿ ಪ್ಲೇನ್ ಲೆವೆಲಲ್ಲೇ ಇದೆ. ಕ್ಯಾಪ್ಟನ್ ಇದನ್ನು ಸರಿ ಮಾಡಬೇಕಂತ ಲೆಫ್ಟಿಗೆ ರೋಲ್ ಮಾಡ್ತಾರೆ. ಇದರಿಂದ ಲೆವೆಲಲ್ಲಿದ್ದ ಪ್ಲೇನ್ ಈಗ ಲೆಫ್ಟಿಗೆ ಬ್ಯಾಂಕ್ ಆಗುತ್ತೆ. ಆದರೆ ಆಟಿಟ್ಯೂಡ್ ಇಂಡಿಕೇಟರ್ ಇನ್ನೂ ರೈಟಲ್ಲೇ ಇದೆ ಅಂತ ತೋರಿಸ್ತಿದೆ. ಆಗ ಕ್ಯಾಪ್ಟನ್ ಹೇಳ್ತಾರೆ, What's happened to your instrument? ಅದಕ್ಕೆ ಫಸ್ಟ್ ಆಫೀಸರ್ ಹೇಳ್ತಾರೆ, Mine has also toppled. Looks fine.
ಅಂದರೆ ನನ್ನ ಇಂಡಿಕೇಟರ್ ಕೂಡ ಬ್ಯಾಂಕ್ ಆಗಿದೆ ಅಥವಾ ಟಿಲ್ಟ್ ಆಗಿದೆ, ಆದರೆ ಸರಿಯಾಗಿ ಇದೆ ಅನಿಸುತ್ತೆ ಅಂತಾರೆ. ಬಟ್ ಇಲ್ಲಿ ಒಂದು ವಿಷಯ ನೋಟಿಸ್ ಮಾಡಬೇಕು, ಕ್ಯಾಪ್ಟನ್ನ ಇನ್ಸ್ಟ್ರೂಮೆಂಟ್ ರೈಟಿಗೆ ಟಿಲ್ಟ್ ಆಗಿದೆ ಅಂತ ತೋರಿಸ್ತಿದೆ. ಅದಕ್ಕಾಗಿ ಅವರು ಸರಿಯಾಗಿ ಲೆವೆಲಲ್ಲಿದ್ದ ಪ್ಲೇನನ್ನು ಲೆಫ್ಟಿಗೆ ತಿರುಗಿಸಿದ್ದಾರೆ. ಪ್ಲೇನ್ ಈಗ ಲೆಫ್ಟಿಗೆ ಟಿಲ್ಟ್ ಆಗಿದೆ. ಅದಕ್ಕಾಗಿ ಫಸ್ಟ್ ಆಫೀಸರ್ ಹೇಳ್ತಾರೆ ನನ್ನ ಇನ್ಸ್ಟ್ರೂಮೆಂಟ್ ಕೂಡ ಟಿಲ್ಟ್ ಆಗಿದೆ ಅಂತ. ಆದರೆ ಯಾವ ಕಡೆ ಟಿಲ್ಟ್ ಆಗಿದೆ ಅಂತ ಹೇಳಲ್ಲ. ಕ್ಯಾಪ್ಟನ್ ಫಸ್ಟ್ ಆಫೀಸರ್ನ ಇನ್ಸ್ಟ್ರೂಮೆಂಟ್ ಕೂಡ ರೈಟಿಗೆ ಟಿಲ್ಟ್ ಆಗಿದೆ ಅಂತ ಅಂದ್ಕೊಂಡು ಇನ್ನೂ ಲೆಫ್ಟಿಗೆ ರೋಲ್ ಮಾಡ್ತಾರೆ. ಈಗ ಪ್ಲೇನ್ ಸ್ವಲ್ಪ ಜಾಸ್ತಿನೇ ಲೆಫ್ಟ್ ಸೈಡ್ಗೆ ಟಿಲ್ಟ್ ಆಗಿದೆ, ಅಂದರೆ 40 ಡಿಗ್ರಿಯಷ್ಟು ಬ್ಯಾಂಕ್ ಆಗಿದೆ. ಆಗ ಫ್ಲೈಟ್ ಇಂಜಿನಿಯರ್ ಆಲ್ಫ್ರೆಡೋ ಫಾರಿಯಾ ನೋಟಿಸ್ ಮಾಡ್ತಾರೆ, ಮಿಡಲಲ್ಲಿರೋ ಸ್ಟ್ಯಾಂಡ್ ಬೈ ಆಟಿಟ್ಯೂಡ್ ಇಂಡಿಕೇಟರ್ ಸರಿಯಾಗಿ ಕೆಲಸ ಮಾಡ್ತಿದೆ ಮತ್ತು ತುಂಬ ಲೆಫ್ಟಿಗೆ ಪ್ಲೇನ್ ವಾಲ್ಕೊಂಡಿದೆ. ಆದರೆ ಪೈಲಟ್ನ ಆಟಿಟ್ಯೂಡ್ ಇಂಡಿಕೇಟರ್ ಇನ್ನೂ ರೈಟೇ ತೋರಿಸ್ತಿದೆ. ಆಗ ಫ್ಲೈಟ್ ಇಂಜಿನಿಯರ್ Don't go by that one. Don't go by that one. ಆದರೆ ಕ್ಯಾಪ್ಟನ್ ಆಲ್ರೆಡಿ ಫುಲ್ ಫೋಕಸಲ್ಲಿದ್ದಾರೆ. ಅವರು ಯಾರ ಮಾತನ್ನು ಕೇಳಲ್ಲ, ಬರೀ ತನ್ನ ಇನ್ಸ್ಟ್ರೂಮೆಂಟ್ ಮೇಲೆ ಭರವಸೆ ಇಟ್ಕೊಂಡು ಪ್ಲೇನನ್ನು ಇನ್ನೂ ಲೆಫ್ಟಿಗೆ ತಿರುಗಿಸ್ತಾ ಹೋಗ್ತಿದ್ದಾರೆ. ಈಗ 60 ಡಿಗ್ರಿ ಬ್ಯಾಂಕ್, 70, 80, 90 ಡಿಗ್ರಿ ಏರ್ಕ್ರಾಫ್ಟಲ್ಲಿ ರಿಪೀಟೆಡ್ ಆಗಿ ವಾರ್ನಿಂಗ್ ಬರ್ತಾ ಇದೆ. Bank angle. ಪ್ಲೇನ್ ಆಲ್ರೆಡಿ ಲೆಫ್ಟ್ಗೆ ರೋಲ್ ಆಗಿದೆ, ಆಲ್ಟಿಟ್ಯೂಡ್ ಕೂಡ ಕಡಿಮೆ ಆಗ್ತಿದೆ. 108 ಡಿಗ್ರಿ ಲೆಫ್ಟ್ ಬ್ಯಾಂಕ್, ಪ್ಲೇನ್ ಆಲ್ಮೋಸ್ಟ್ ತಲೆ ಕೆಳಗಾಗಿದೆ. ಕೆಲವೇ ಕ್ಷಣಗಳಲ್ಲಿ ಈ ಪ್ಲೇನ್ ಸಮುದ್ರಕ್ಕೆ ಬಂದು ಅಪ್ಪಳಿಸುತ್ತೆ. ಬಾಂಬೆನ ಬ್ಯಾಂಡ್ರಾ ಬೀಚ್ನಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಏರ್ ಇಂಡಿಯಾ ಫ್ಲೈಟ್ 855 ಕ್ರ್ಯಾಶ್ ಆಗುತ್ತೆ. 213 ಜನ, ಯಾರಿಗೂ ಒಂದ್ಸಲ ಏನಾಯಿತು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ಟೈಮ್ ಸಿಗಲ್ಲ. ಅಷ್ಟರಲ್ಲೇ ರಡಾರ್ನಿಂದ ಈ ಪ್ಲೇನ್ ಡಿಸ್ಕನೆಕ್ಟ್ ಆಗುತ್ತೆ. ATC ಅವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ನೋ ರೆಸ್ಪಾನ್ಸ್. 23 ಕ್ರೂ ಮೆಂಬರ್ಸ್ ಹಾಗೂ 190 ಪ್ಯಾಸೆಂಜರ್ಸ್ ಪ್ರತಿಯೊಬ್ಬರು ಸಮುದ್ರ ಪಾಲಾಗ್ತಾರೆ. ರೆಸ್ಕ್ಯೂ ಟೀಮ್ ತಡ ಮಾಡಲ್ಲ, ಕೂಡಲೇ ಬಾಂಬೆನ ಕೋಸ್ಟ್ ಗಾರ್ಡ್ಸ್, ನೇವಿ ಬೋಟ್ಸ್ ಹಾಗೆ ಹೆಲಿಕಾಪ್ಟರ್ಸ್ಗಳು ಕ್ರ್ಯಾಶ್ ಸೈಡ್ಗೆ ಹೋಗ್ತಾರೆ. ಮೊದಲು ಯಾರಾದರೂ ಬದುಕಿರಬಹುದಾ ಏನೋ ಅಂತ ಚೆಕ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಯಾರೂ ಬದುಕಿಲ್ಲ. 35 ಡಿಗ್ರಿ ನೋಸ್ ಡೌನ್ ಆಗಿ ಬಿದ್ದ ರಭಸಕ್ಕೆ ಈ ವಿಮಾನ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಯಿತು. ಇದರ ಸೀಟ್ಸ್, ಬ್ಯಾಗ್ಸ್ ಮತ್ತು ಕೆಲವು ಪಾರ್ಟ್ಸ್ಗಳು ನೀರಿನಲ್ಲಿ ತೇಲ್ತಾ ಇದ್ವು. ಇನ್ವೆಸ್ಟಿಗೇಷನ್ಗೋಸ್ಕರ ಬ್ಲ್ಯಾಕ್ ಬಾಕ್ಸನ್ನು ರಿಕವರ್ ಮಾಡ್ತಾರೆ. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಹಾಗೂ ಸೇಫ್ ವಿಮಾನ ಆಗಿರೋದ್ರಿಂದ ಇದರ ಇನ್ವೆಸ್ಟಿಗೇಷನ್ ಕೂಡ ತುಂಬ ಸೀರಿಯಸ್ ಆಗಿ ನಡೆಯುತ್ತೆ. ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ನಲ್ಲಿ ಪೈಲಟ್ ಹಾಗೂ ಫಸ್ಟ್ ಆಫೀಸರ್ಸ್ನ ಕಾನ್ವರ್ಸೇಷನ್ ರೆಕಾರ್ಡ್ ಆಗಿತ್ತು. ಕ್ಯಾಪ್ಟನ್ ಮದನ್ ಲಾಲ್ ಕುಕರ್ ಅವರು ATCಗೆ ಹ್ಯಾಪಿ ನ್ಯೂ ಇಯರ್ ಸರ್ ಅಂತ ಹೇಳಿದ ಕೆಲವೇ ಕ್ಷಣಗಳಲ್ಲಿ ಅವರ ಆಟಿಟ್ಯೂಡ್ ಇಂಡಿಕೇಟರ್ ಹಾಳಾಗುತ್ತೆ. ಫಸ್ಟ್ ಆಫೀಸರ್ ನನ್ನ ಇನ್ಸ್ಟ್ರೂಮೆಂಟ್ ಕೂಡ ಟಿಲ್ಟ್ ಆಗಿದೆ ಅಂತ ಹೇಳಿದರು. ಫಸ್ಟ್ ಆಫೀಸರ್ನ ಇನ್ಸ್ಟ್ರೂಮೆಂಟ್ ಲೆಫ್ಟಿಗೆ ಟಿಲ್ಟ್ ಆಗಿತ್ತು, ಆದರೆ ಕ್ಯಾಪ್ಟನ್ನ ಇನ್ಸ್ಟ್ರೂಮೆಂಟ್ ರೈಟಲ್ಲೇ ಸ್ಟಕ್ ಆಗಿತ್ತು. ಫ್ಲೈಟ್ ಇಂಜಿನಿಯರ್ ಆಲ್ಫ್ರೆಡೋ ಫಾರಿಯಾ ಕ್ಯಾಪ್ಟನ್ಗೆ ಸ್ಟ್ಯಾಂಡ್ ಬೈ ಆಟಿಟ್ಯೂಡ್ ಇಂಡಿಕೇಟರ್ ಚೆಕ್ ಮಾಡೋದಕ್ಕೆ ಹೇಳ್ತಾ ಇದ್ರು, ಆದರೆ ಅಷ್ಟರಲ್ಲಿ ವಿಮಾನ ಆಲ್ರೆಡಿ ಅಪ್ಸೈಡ್ ಡೌನ್ ಆಗಿತ್ತು. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಕಾರ ಇದನ್ನು ಸ್ಪೇಷಿಯಲ್ ಡಿಸೋರಿಯಂಟೇಷನ್ ಅಂತ ಹೇಳಿದರು. ಅಂದರೆ ಇನ್ಸ್ಟ್ರೂಮೆಂಟ್ ಹಾಳಾಗಿರೋದ್ರಿಂದ ಪೈಲಟ್ಗೆ ಹೊರೈಸನ್ ಕಾಣಿಸಿರಲ್ಲ, ತಪ್ಪು ಇಂಡಿಕೇಟರ್ನ ನಂಬಿ ರಾಂಗ್ ಮೂವ್ ಮಾಡಿದ್ರು ಅಂತ. ಆದರೆ ಈ ಸ್ಟೋರಿಯಲ್ಲಿ ಟ್ವಿಸ್ಟ್ ಈಗ ಬರುತ್ತೆ. ಸಾವಿಗೀಡಾದ ಪ್ಯಾಸೆಂಜರ್ಸ್ನ ಫ್ಯಾಮಿಲಿಯವರು ಬೋಯಿಂಗ್ ಕಂಪನಿ ಮೇಲೆ US ಲಾಸೂಟ್ ಫೈಲ್ ಮಾಡ್ತಾರೆ. ಆದರೆ ಬೋಯಿಂಗ್ ಸಾವಿರಾರು ಕೋಟಿ ಬಿಸ್ನೆಸ್ ಇರುವಂಥ ದೊಡ್ಡ ಕಂಪನಿ. ಹಾಗಾಗಿ ಬೋಯಿಂಗ್ ಈ ಕ್ರ್ಯಾಶನ್ನು ಪೈಲಟ್ ಮೇಲೆ ಹಾಕತ್ತೆ. ಬೋಯಿಂಗ್ನ ಲಾಯರ್ ಸ್ಟೀವನ್ C. ಮಾರ್ಷಲ್ ಅವರ ಪ್ರಕಾರ ಕ್ಯಾಪ್ಟನ್ ಮದನ್ ಲಾಲ್ ಕುಕರ್ ಅವರು ಡಯಾಬಿಟಿಕ್ ಡ್ರಗ್ಸ್ ಸೇವಿಸಿದ್ರು ಮತ್ತು ಫ್ಲೈ ಮಾಡೋದಕ್ಕೆ 24 ಗಂಟೆಗಳ ಒಳಗೆ ಆಲ್ಕೋಹಾಲ್ ಕುಡಿದಿದ್ರು ಅಂತ ಎಲ್ಲ ತಪ್ಪನ್ನ ಪೈಲಟ್ ಮೇಲೆ ಹಾಕ್ತಾರೆ. ಬೋಯಿಂಗ್ ಹಾಕಿದ ಸುಳ್ಳು ಆರೋಪಗಳು ಕ್ಯಾಪ್ಟನ್ ಅವರ ಫ್ಯಾಮಿಲಿಗೆ ಹಾಗೂ ಇತರ ಪೈಲಟ್ಸ್ಗಳಿಗೆ ಮತ್ತು ಇಂಡಿಯನ್ ಏವಿಯೇಷನ್ ಸಮುದಾಯಕ್ಕೆ ತುಂಬಾನೇ ಅಸಮಾಧಾನ ಉಂಟು ಮಾಡುತ್ತೆ. ಕ್ಯಾಪ್ಟನ್ ಮದನ್ ಲಾಲ್ ಕುಕರ್ ಒಬ್ಬ ಅನುಭವಿ ಪೈಲಟ್. 18,000 ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. 18,000 ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ 20 ರಿಂದ 25 ವರ್ಷಗಳ ಎಕ್ಸ್ಪೀರಿಯನ್ಸ್. ಬೋಯಿಂಗ್ ಹಾಕಿದ ಸುಳ್ಳು ಆರೋಪಗಳು ಇವರ ಹೆಸರಿಗೆ ಕಳಂಕವನ್ನುಂಟು ಮಾಡುತ್ತೆ. ಆದರೆ ಬೋಯಿಂಗ್ನ ಈ ಆರೋಪಗಳಿಗೆ ಯಾವುದೇ ಆಧಾರಗಳಿರಲಿಲ್ಲ. 1985 ನವೆಂಬರ್ನಲ್ಲಿ US ಫೆಡರಲ್ ಡಿಸ್ಟ್ರಿಕ್ಟ್ನ ಜಡ್ಜ್ ಜೇಮ್ಸ್ M. ಫಿಟ್ಸ್ಗೆರಾಲ್ಡ್ ಬೋಯಿಂಗ್ ಮತ್ತು ಇತರ ಮ್ಯಾನುಫ್ಯಾಕ್ಚರರ್ಸ್ಗಳ ವಿರುದ್ಧದ ಆರೋಪಗಳನ್ನು ನಿರಾಕರಿಸಿ ಈ ಕೇಸನ್ನು ಕ್ಲೋಸ್ ಮಾಡ್ತಾರೆ. ಇನ್ಸ್ಟ್ರೂಮೆಂಟ್ ಮ್ಯಾಲ್ಫಂಕ್ಷನ್ ಅನ್ನೋದಕ್ಕೆ ಸಾಕಷ್ಟು ಪ್ರೂಫ್ಗಳಿದ್ರೂ ಬೋಯಿಂಗ್ ಹಾಗೂ ಇನ್ಸ್ಟ್ರೂಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳ ಮೇಲಿನ ಕೇಸನ್ನು ಡಿಸ್ಮಿಸ್ ಮಾಡಿದ್ದು ಖಂಡನೀಯ.
ಪೈಲಟ್ ಆಲ್ಕೋಹಾಲ್ ಅಥವಾ ಡ್ರಗ್ಸ್ ಸೇವನೆ ಮಾಡಿದ್ರು ಅನ್ನುವಂಥ ಆರೋಪಗಳಿಗೆ ಯಾವುದೇ ಆಧಾರಗಳು ಸಿಗಲಿಲ್ಲ. ಈ ಕ್ರ್ಯಾಶ್ಗೆ ಮುಖ್ಯ ಕಾರಣ ಇನ್ಸ್ಟ್ರೂಮೆಂಟ್ ಮ್ಯಾಲ್ಫಂಕ್ಷನ್ ಆಗಿದ್ರೂ ಕೂಡ ಕ್ಯಾಪ್ಟನ್ ಈ ಸಿಚುವೇಶನ್ ಅನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂತ ಹೇಳಿ ಬೋಯಿಂಗ್ ಸೇಫ್ ಆಗುತ್ತೆ. ಬೋಯಿಂಗ್ ಈ ಥರ ಆರೋಪಗಳನ್ನು 70ರ ದಶಕದಿಂದಾನೇ ಪೈಲಟ್ ಮೇಲೆ ಹಾಕ್ತಾ ಬಂದಿದೆ. ಜೂನ್ 2025ರಲ್ಲಿ ನಡೆದ ಏರ್ ಇಂಡಿಯಾ 171 ಕ್ರ್ಯಾಶ್ನಲ್ಲೂ ಕೂಡ ಪ್ರಿಲಿಮಿನರಿ ರಿಪೋರ್ಟ್ನ ಪ್ರಕಾರ ಪೈಲಟ್ಗಳ ಮೇಲೇ ಆರೋಪ ಬಂದಿದೆ, ಫ್ಯೂಯಲ್ ಕಟ್ ಆಫ್ ಮಾಡಿದ್ರು ಅಂತ. ಆದರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಫೈನಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದ ಮೇಲೇ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಈ ಕ್ರ್ಯಾಶ್ನ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಿಮಗೂ ಕೂಡ ಏವಿಯೇಷನ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.